ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಲಾಂಡ್ರಿ ವಾಷಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡುವಾಗ ನಾವು ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಮಿಸ್ಟೇಕ್ಸಿಂದನೇ ಸರಿಯಾಗಿ ಬಟ್ಟೆ ವಾಶ್ ಆಗದೆ ಇರೋವಂಥದ್ದು ಇರ್ಬೋದು, ಅಥವಾ ಬ್ಯಾಡ್ ಸ್ಮೆಲ್ ಬರೋವಂಥದ್ದು ಇರ್ಬೋದು. ಪೌಡರ್ಸ್ ಎಲ್ಲನೂ ಯೂಸ್ ಮಾಡಿದಾಗ ಡಿಟರ್ಜೆಂಟ್ ಡಿಸ್ಪೆನ್ಸರಲ್ಲಿ ಮಾರ್ಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ನಾವು ಮಾಡೋವಂಥ ಮಿಸ್ಟೇಕ್ಸ್ನೆಲ್ಲ ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ 1 by 1 ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಕೆಲವೊಂದು ಬಟ್ಟೆಗಳ ಮೇಲೆ ಕಲರ್ ಮಾರ್ಕ್ಸ್ ಅನ್ನೋದು ಆಗಿರುತ್ತೆ, ಪೆನ್ ಮಾರ್ಕ್ಸ್ ಎಲ್ಲನೂ ಆಗಿರುತ್ತೆ, ಶೂಸ್ ಮೇಲೆ ಕೊಳೆ ಎಲ್ಲನೂ ಆಗಿರುತ್ತೆ. ಅದನ್ನೆಲ್ಲ ಕ್ವಿಕ್ಕಾಗಿ ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು ಅನ್ನೋದನ್ನು 1 by 1 ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಬಟ್ಟೆಗಳಿಗೆ ಗಂಜಿ ಇಡೋದ್ರ ಬಗ್ಗೆ. ಸಾಮಾನ್ಯವಾಗಿ ಬಟ್ಟೆಗಳಿಗೆ ಸ್ಟಾರ್ಚ್ ಅಥವಾ ಗಂಜಿನ ಇಡ್ತಾ ಇರ್ತೀವಿ. ಗಂಜಿನ ಇಡುವಂಥ ಬಟ್ಟೆಗಳಿಗೆ ಅಥವಾ ಗಂಜಿನ ಅಪ್ಲೈ ಮಾಡದೇ ಇರುವಂಥ ಬಟ್ಟೆಗಳಿಗೆ ತುಂಬಾ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಯೂಶ್ವಲಿ ಕಾಟನ್ ವೇರ್ ಬಟ್ಟೆಗಳಿಗೆ ಆದಷ್ಟು ಗಂಜಿ ಇಡೋದ್ರಿಂದ ಅದರ ಶೆಲ್ಫ್ ಲೈಫ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಫಸ್ಟ್ ಇಲ್ಲಿ ನಾನು ಒಂದು ಬಾಸ್ಕೆಟಲ್ಲಿ ಗಂಜಿ ಇಡುವಂಥ ಬಟ್ಟೆಗಳನ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೂಡ ಆಲ್ರೆಡಿ ವಾಶ್ ಆಗಿ ಡ್ರೈ ಆಗಿರುವಂಥ ಕ್ಲಾತ್ಸು. ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 9 ಶರ್ಟ್ಸ್ನ ತೊಗೊಂಡಿದ್ದೀನಿ. ಯೂಶ್ವಲಿ ಗಂಜಿ ಇಡೋದಕ್ಕೋಸ್ಕರ ಗಂಜಿ ಪೌಡರ್ ಸಿಗುತ್ತೆ ಅಥವಾ ಕಾರ್ನ್ಫ್ಲೋರ್ ಸಿಗುತ್ತೆ, ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ರಿವ್ಯೂ ಅಂತ ಒಂದು ಸಿಗುತ್ತೆ ಅಲ್ವಾ, ಈ ಒಂದು ಸ್ಟಾರ್ಚ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಬಕೆಟ್ ಆಫ್ ವಾಟರ್ಗೆ 2 ಕ್ಯಾಪಷ್ಟು ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. 2 ಕ್ಯಾಪಷ್ಟು ಲಿಕ್ವಿಡಿಂದ ಆಲ್ಮೋಸ್ಟ್ ನೀವು ಒಂದು 12 ಶರ್ಟ್ಗೆ ಗಂಜಿ ಅನ್ನೋದು ಇಡ್ಬೋದು. ಸೀರೆಗಳಿಗಾದರೆ ನೀವು 1 ರಿಂದ 2 ಸೀರೆಗೆ 1 ಕ್ಯಾಪಷ್ಟು ಲಿಕ್ವಿಡ್ನ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲ ಶರ್ಟ್ಸ್ನ ಕೂಡ ಈ ಒಂದು ನೀರಲ್ಲಿ ನೀಟಾಗಿ ಹಿಂಡಿಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ಕ್ಯಾಮ್ರಾ ಆಫ್ ಆಗಿರೋದ್ರಿಂದ ನಿಮಗೆ ಪ್ರಾಕ್ಟಿಕಲಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಡೈರೆಕ್ಟಾಗಿ ನಾನು ಶರ್ಟ್ಸ್ನ ಈ ರೀತಿ ಬಾಸ್ಕೆಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲದನ್ನು ಕೂಡ ಚೆನ್ನಾಗಿ ಉದುರಿಸ್ಬಿಟ್ಟು ಒಣಗಾಕೊಳ್ಬೇಕಾಗುತ್ತೆ. ಈ ರೀತಿ ಬಟ್ಟೆಗಳಿಗೆ ಗಂಜಿ ಇಡೋದ್ರಿಂದ ಬಟ್ಟೆಗಳ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ, ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ಬೇಗ ಬಟ್ಟೆಗಳು ಹಾಳಾಗ್ದಿರ ತುಂಬ ದಿನಗಳವರೆಗೂ ಶೇಡ್ ಆಗ್ದಿರ ನೀಟಾಗಿರುತ್ತೆ. ಎಲ್ಲ ಬಟ್ಟೆಗಳನ್ನ ಕೂಡ ಇದೇ ಥರನೇ ಒಣಗಾಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಬಟ್ಟೆಗಳಾದರೆ ಡೈರೆಕ್ಟಾಗಿ ಈ ರೀತಿ ನಾವು ಗಂಜಿನ ಇಡ್ಬೋದು. ದೊಡ್ಡ ಬಟ್ಟೆಗಳಿಗೆ ಯಾವ ರೀತಿ ಮಿಷಿನಲ್ಲೇ ಗಂಜಿನ ಇಡ್ಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಇರ್ಬೋದು ಅಥವಾ ಕಾಟನ್ ಬ್ಲಾಂಕೆಟ್ಸ್ಗೆಲ್ಲ ಕೂಡ ನಾವು ಗಂಜಿ ಇಡಬೇಕಂದ್ರೆ ಡೈರೆಕ್ಟಾಗಿ ಈ ರೀತಿ ಮಿಷಿನಲ್ಲಿ ನಾವು ಸ್ಟಾರ್ಚ್ನ ಹಾಕ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು 2 ಕಾಟನ್ ಬೆಡ್ಶೀಟ್ಸ್ನ ವಾಶ್ಗೆ ಹಾಕಿದ್ದೀನಿ. ಫಸ್ಟಿಗೆ ನಾರ್ಮಲಾಗಿ ಯಾವ ರೀತಿ ವಾಶ್ ಮಾಡ್ಕೊಳ್ತೀವಿ ಮಿಷಿನಲ್ಲಿ ಅದೇ ಥರನೇ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ವಾಶ್ ಎಲ್ಲ ಆದಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನಿಲ್ಲಿ 2 ಬೆಡ್ಶೀಟ್ ತೊಗೊಂಡಿರೋದ್ರಿಂದ 2 ಕ್ಯಾಪಷ್ಟು ಈ ಒಂದು ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಒಂದು ಲಿಡ್ನ ಕೂಡ ಕ್ಲೋಸ್ ಮಾಡಿಬಿಟ್ಟು ಮಿಷಿನ್ನ ರನ್ ಮಾಡ್ತೀನಿ. ಮಿಷಿನ್ ಸೆಟ್ ಮಾಡಬೇಕಾದ್ರೂ ಬೆಡ್ಶೀಟ್ ಆಲ್ರೆಡಿ ವಾಶ್ ಆಗಿರೋದ್ರಿಂದ ರಿನ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ವಾ, ಸೊ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ಇದೇ ಥರನೇ ಒಂದು 2-3 ರಿಲೇಟೆಡ್ ಆಪ್ಷನ್ಸ್ ಇರುತ್ತೆ, ಆದಷ್ಟು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಬಟ್ಟೆಗಳನ್ನ ಜಾಲಿಸ್ಬೇಕಾಗತ್ತೆ. ರಿನ್ಸ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 15 ನಿಮಿಷ ಟೈಮ್ ಅನ್ನೋದು ತೋರಿಸ್ತಾ ಇದೆ. ಸೊ ನೀವು ಬೇಕು ಅಂದರೆ ನಾರ್ಮಲಾಗಿ ಡಿಟರ್ಜೆಂಟ್ ಎಲ್ಲ ಯಾವಾಗ ಹಾಕ್ತೀರಾ ಅದೇ ಟೈಮಲ್ಲೇ ಹಾಕ್ಬೋದು. ಬಟ್ ನೀಟಾಗಿ ಹಿಡಿಬೇಕು ಅಂದರೆ ಒಂದ್ಸರಿ ನೀಟಾಗಿ ವಾಶ್ ಆದಮೇಲೆ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಟ್ಟೆಗಳಿಗೆ ಗಂಜಿ ಅನ್ನೋದು ಇಟ್ಕೊಳ್ಳುತ್ತೆ. 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿಫ್ರೆನ್ಸ್ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ಬೆಡ್ಶೀಟ್ಸ್ ಅನ್ನೋದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಟಚ್ ಮಾಡಿದಾಗ ಆ ಫೀಲ್ ಕೂಡ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅಂದರೆ ಸ್ಟಾರ್ಚ್ ಹಾಕಿರುವಂಥ ಬಟ್ಟೆಗಳಿಗೂ ಹಾಕದೇ ಇರುವಂಥ ಬಟ್ಟೆಗಳಿಗೆ ತುಂಬಾ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ನೀವು ಕೂಡ ಗಂಜಿನ ಬಟ್ಟೆಗಳಿಗೆ ಅಪ್ಲೈ ಮಾಡ್ತೀರಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಯೂಶ್ವಲಿ ಬಟ್ಟೆಗಳಿಗೆ ಕಲರ್ ಅನ್ನೋದು ಅಂಟ್ಕೊಳ್ತಾ ಇರುತ್ತೆ. ಕೆಲವೊಂದು ಸರಿ ಬಟ್ಟೆಗಳನ್ನೆಲ್ಲ ಕೂಡ ನೆನೆಸಿಟ್ಟಾಗ ಒಂದು ಬಟ್ಟೆಯಲ್ಲಿರುವಂಥ ಕಲ್ಲರು ಇನ್ನೊಂದು ಬಟ್ಟೆಗೆ ತಾಕೋ ಅಂಥದ್ದು ಇರ್ಬೋದು. ಅಥವಾ ರೀಸೆಂಟಾಗಿ ಹೋಲಿ ಕೂಡ ಆಯ್ತಲ್ವಾ, ಹೋಲಿ ಎಲ್ಲನೂ ಹಾಡಬೇಕಾದ್ರೆ ಬಟ್ಟೆಗಳಿಗೆ ಕಲ್ಲರ್ ಕೂಡ ಆಗಿರುತ್ತೆ. ಈ ಒಂದು ಕಲ್ಲರ್ ಮಾರ್ಕ್ಸ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಫ್ಯಾಬ್ರಿಕ್ ವೈಟ್ನರ್ನ ನಾನು 1 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲೇ 1 ಸ್ಪೂನಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲದನ್ನು ಕೂಡ ಸೇಮ್ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ, ಆಗ ನೀಟಾಗಿ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲೇ ನಾನು 1 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಕೂಡ ಅಷ್ಟೇ, ಬಟ್ಟೆಗಳು ಎಷ್ಟಿದೆಯೋ ನೋಡಿಕೊಂಡು ಕ್ವಾಂಟಿಟಿ ಅನ್ನೋದು ಚೇಂಜ್ ಮಾಡ್ಕೊಳ್ಬೋದು. ಈಗ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಅಪ್ಲೈ ಮಾಡಬೇಕಾಗತ್ತೆ.
ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬೇಡಿ. ವೈಟ್ ಕ್ಲಾಸ್ ಆದರೆ ನೀವು ರಬ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ಕಲರ್ ಬಟ್ಟೆಗಳಾದರೆ ನೀವು ಜಾಸ್ತಿ ಏನಾದರೂ ರಬ್ ಮಾಡಿದ್ರಿ ಅನ್ನೋದಾದರೆ ಆ ಒಂದು ಏರಿಯಾ ಶೇಡ್ ಆಗೋ ಚಾನ್ಸ್ ಇರುತ್ತೆ. ಜಸ್ಟ್ ಅಪ್ಲೈ ಮಾಡಿ ಒಣಗಕ್ಕೆ ಬಿಡಬೇಕಾಗತ್ತೆ. ಇನ್ನೊಂದು ಟಾಪ್ ಮೇಲೂ ಕೂಡ ಸ್ವಲ್ಪ ಕಲೆಗಳನ್ನೋದು ಆಗಿತ್ತು. ಇದು ಹಳೆ ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನಾನು ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ತಿದ್ದಂಗೆ ಆ ಕಲೆಗಳೆಲ್ಲನೂ ಏನಾಗಿತ್ತು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಅಂಥದ್ದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನೂ ಒಂದು ಶರ್ಟ್ ಮೇಲೂ ಕೂಡ ಕೆಲವೊಂದು ಕಲೆಗಳನ್ನೋದು ಆಗಿದೆ. ಇದು ವೈಟ್ ಶರ್ಟ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರಬ್ ಮಾಡ್ತೀನಿ. ಬಟ್ಟೆ ಮೇಲಿರುವ ಕಲೆ ತೆಗಿಬೇಕು ಅಂದರೆ ಬಟ್ಟೆ ಒಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಅಪ್ಲೈ ಮಾಡಿದ್ರೆ ಸಾಕಾಗತ್ತೆ. ಇದನ್ನು ಅಪ್ಲೈ ಮಾಡಿ ಪೂರ್ತಿ ಡ್ರೈ ಆಗೋವರೆಗೂ ಕೂಡ ಬಿಡಬೇಕಾಗತ್ತೆ. ನಾವು ಅಪ್ಲೈ ಮಾಡಿರುವಂಥ ಪೇಸ್ಟ್ ಎಲ್ಲ ಕೂಡ ನೀಟಾಗಿ ಡ್ರೈ ಆಗಿದೆ. ಬಟ್ಟೆಗಳ ಮೇಲೆ ಇರುವಂಥ ಕಲೆಗಳು ಕೂಡ ಮಾಯ ಆಗಿದೆ. ಈಗ ನಾರ್ಮಲ್ ವಾಟರಿಂದ ಒಂದ್ಸರಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಒಣಗಾಕಿದ್ರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ಬಟ್ಟೆಗಳ ಮೇಲೆ ಏನಾದರೂ ಮಾರ್ಕ್ಸ್ ಅಥವಾ ಕಲೆಗಳಾಗಿದೆ ಅನ್ನೋದಾದರೆ ನಾವು ಸೋಪೆಲ್ಲನೂ ಅಪ್ಲೈ ಮಾಡಿ ಬ್ರಷ್ ಮಾಡೋದು, ಬಟ್ಟೆನ ಜಾಸ್ತಿ ಉಜ್ಜೋ ಅಂಥದ್ದು ಎಲ್ಲ ಕೂಡ ಮಾಡ್ತಿರ್ತೀವಿ. ಅದು ಯಾವುದೂ ಅವಶ್ಯಕತೆ ಇಲ್ದಿರ ಈ ರೀತಿ ಸ್ಮಾಲ್ ಟ್ರಿಕ್ಸ್ನ ಫಾಲೋ ಮಾಡೋದಾದರೆ ಬಟ್ಟೆಗಳ ಮೇಲೆ ಎಲ್ಲಿ ಕಲೆ ಆಗಿದೆ ಅಲ್ಲೆಲ್ಲ ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಬೋದು. ಐ ಹೋಪ್ ಈ ಒಂದು ಐಡಿಯಾ ನಿಮ್ಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಾಷಿಂಗ್ ಐಡಿಯಾ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಬಟ್ಟೆಗಳ ಮೇಲೆ ಪೆನ್ ಮಾರ್ಕ್ಸ್ ಅನ್ನೋದು ಆಗಿರುತ್ತೆ. ಬಾಲ್ ಪೆನ್ ಮಾರ್ಕ್ಸ್ ಇರ್ಬೋದು, ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗುವಂಥ ಮಕ್ಕಳಾದರೆ ಅವರ ಶರ್ಟ್ಸ್ ಮೇಲೆಲ್ಲ ಮಾರ್ಕ್ಸ್ ಎಲ್ಲ ಆಗುತ್ತೆ ಅಲ್ವಾ. ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ನೈಲ್ ಪಾಲಿಶ್ ರಿಮೂವರ್ನ ತೊಗೊಂಡಿದ್ದೀನಿ. ಇದಿಲ್ಲ ಅನ್ನೋದಾದರೆ ಸ್ಯಾನಿಟೈಸರ್ ಆದರೂ ಕೂಡ ನೀವು ತೊಗೊಳ್ಬೋದು. ಅಪ್ಲೈ ಮಾಡ್ತಿದ್ದಂಗೆ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಾನು ಒಂದು ಸಾಫ್ಟ್ ಬ್ರಷಲ್ಲಿರುವಂಥ ಬ್ರಷಿಂದ ಜಸ್ಟ್ ಈ ರೀತಿ ಬ್ರಷ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಎಲ್ಲೂ ಕೂಡ ಒಂದು ಪೆನ್ ಮಾರ್ಕ್ಸ್ ಕೂಡ ಕಾಣಿಸ್ತಿಲ್ಲ. ಈಗ ಇದನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡಿ ಒಣಗಾಕಿದ್ರೆ ಸಾಕಾಗುತ್ತೆ. ಯೂಶ್ವಲಿ ನೀವು ಪೆನ್ ಮಾರ್ಕ್ಸ್ಗೆ ಸೋಪೆಲ್ಲನೂ ಹಾಕಿ ತಿಕ್ತೀರಾ ಅನ್ನೋದಾದರೆ ನೀಟಾಗಿ ಕಲೆ ಅನ್ನೋದು ಹೋಗಲ್ಲ. ಬಟ್ ಈ ರೀತಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಪೆನ್ ಮಾರ್ಕ್ಸ್ ಅನ್ನೋದು ರಿಮೂವ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಆರ್ಟಿಫಿಷಿಯಲ್ ಫ್ಲವರ್ಸು. ಮನೆಯಲ್ಲಿ ಡೆಕೋರೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡುವಂತಹ ಈ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಮೇಲೆ ತುಂಬ ಧೂಳು ಅನ್ನೋದು ಕೂತ್ಕೊಂಡಿರುತ್ತೆ. ಸ್ವಲ್ಪ ಕಲರ್ ಎಲ್ಲ ಕೂಡ ಚೇಂಜ್ ಆಗಿರುತ್ತೆ. ಈ ಒಂದು ಕಲೆಗಳಿರ್ಬೋದು, ಈ ಧೂಳಿರ್ಬೋದು ಅಥವಾ ಕೊಳೆ ಎಲ್ಲನೂ ಏನಿರುತ್ತೆ ಇದನ್ನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ವಿಡಿಯೋದಲ್ಲಿ ತೋರಿಸ್ದಂಗೆ ಸಿಂಕಲ್ಲಿ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಟಬ್ಬಲ್ಲಿ ಕೂಡ ನೀರನ್ನ ಇಟ್ಕೊಳ್ಬೋದು. ಇದರಲ್ಲೇ ಒಂದು ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದು ಟೀ ಗ್ಲಾಸಷ್ಟು ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಒಂದು 10 ರಿಂದ 15 ನಿಮಿಷ ನೆನೆಸಿಟ್ಕೊಳ್ಬೇಕಾಗತ್ತೆ. ನಿಮಿಷ ಆದಮೇಲೆ ಇದನ್ನೆಲ್ಲ ಕೂಡ ಸೈಡಿಗೆ ತೆಗೆದಿಟ್ಕೊಂಡು ನಾರ್ಮಲ್ ಟ್ಯಾಪ್ ವಾಟರಿಂದ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಕಲರ್ ಎಷ್ಟು ಚೇಂಜ್ ಆಗಿದೆ ನೀರು ಅನ್ನೋದನ್ನು. ಧೂಳು ಕೊಳೆ ಎಲ್ಲ ಕೂಡ ನೀಟಾಗಿ ನೆಂದಿರೋದ್ರಿಂದ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ವಾಟರಲ್ಲಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋ ಅಂಥದ್ದು ಅಷ್ಟೇ. ಎಲ್ಲ ಫ್ಲವರ್ಸ್ನ ನೀರಿಂದ ತೊಳೆದಾದ್ಮೇಲೆ ಈ ರೀತಿ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಹತ್ತಿರದಿಂದ ತೋರಿಸ್ತೀನಿ, ಡಿಫ್ರೆನ್ಸ್ ಅನ್ನೋದು ನೀವೇ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಒಂದು ಶೂಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಶೂಸ್ನ ವಾಶ್ ಮಾಡಬೇಕು ಅನ್ನೋದಾದರೆ ಡಿಟರ್ಜೆಂಟ್ ಪೌಡರ್ನ ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ತಾ ಇರ್ತೀವಿ ಬ್ರಷ್ನ ಸಹಾಯದಿಂದ. ಬಟ್ ನಾವು ಟ್ರಾವೆಲ್ ಮಾಡಿದಾಗ ಅಥವಾ ಕ್ವಿಕ್ಕಾಗಿ ಶೂಸ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಲಿಕ್ವಿಡ್ನ ಶೂ ಮೇಲೆ ಎಲ್ಲೆಲ್ಲಿ ಕೊಳೆ ಇದೆಯೋ ಅಲ್ಲಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಪ್ರೇಗಿಂತ ಫೋಮ್ ಇರುವಂಥ ಒಂದು ಲಿಕ್ವಿಡ್ ಬರುತ್ತೆ, ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನನ್ನ ಹತ್ರ ಸ್ಪ್ರೇ ಇರೋದ್ರಿಂದ ಸ್ಪ್ರೇನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾರಾದರೂ ಹೊಸದಾಗಿ ತೊಗೊಳ್ಬೇಕು ಅನ್ನೋದಾದರೆ
ನೊರೆ ರೀತಿ ಬರುತ್ತೆ ಒಂದು ಲಿಕ್ವಿಡು, ಅದನ್ನು ತೊಗೊಂಡ್ರೆ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನಾನು ಸ್ಪ್ರೇ ಮಾಡಿ ಒಂದು 5-10 ನಿಮಿಷ ಸೈಡ್ಗೆ ಇಟ್ಟಿದ್ದೀನಿ. ಆಮೇಲೆ ಒಂದು ಬಟ್ಟೆನ ತೊಗೊಂಡು ಗಟ್ಟಿಯಾಗಿ ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ನಿನ್ನ ಸಮ್ಮರ್ ಹಾಲಿಡೇಸ್ ಹತ್ರದಲ್ಲೇ ಇರೋದ್ರಿಂದ ಟ್ರಾವೆಲ್ ಎಲ್ಲ ಪ್ಲಾನ್ ಮಾಡೋ ಅಂಥವ್ರಿಗೆ ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ರಿಬ್ಬನ್ಸ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಈ ರಿಬ್ಬನ್ಸ್ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀರಾ ಅನ್ನೋದಾದರೆ ಡೆಫಿನೆಟ್ಲಿ ಮಾಡ್ಕೊಳ್ಬೋದು. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಮಿಷಿನಲ್ಲಿ ಯಾವ ರೀತಿ ವಾಶ್ ಮಾಡ್ಕೊಳ್ಬೋದು ಅನ್ನೋದಾದರೆ ಫಸ್ಟಿಗೆ ನಾನಿಲ್ಲಿ ಒಂದು ಮೆಶ್ ಬ್ಯಾಗ್ನ ತೊಗೊಂಡಿದ್ದೀನಿ. ಮೆಶ್ ಬ್ಯಾಗ್ ಇಲ್ಲ ಅನ್ನೋದಾದರೆ ಒಂದು ದುಪ್ಪಟ ಅಥವಾ ಒಂದು ಯಾವುದಾದ್ರೂ ತೆಳ್ಳಗಿರುವಂಥ ಬಟ್ಟೆನ ತೊಗೊಳ್ಬೋದು. ಸೊ ಈಗ ನಾನು ಮೆಶ್ ಬ್ಯಾಗಲ್ಲಿ ಎಲ್ಲ ರಿಬ್ಬನ್ಸ್ನ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ನಾನು ಒಂದು ಗಂಟನ್ನ ಹಾಕ್ಕೊಂಡು ಈ ಬ್ಯಾಗ್ನ ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕ್ಕೊಳ್ತೀನಿ. ಮೆಶ್ ಬ್ಯಾಗಲ್ಲಿ ರಿಬ್ಬನ್ಸ್ನ ಹಾಕ್ತೀರಾ, ಡೈರೆಕ್ಟಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತೀರಾ ಅನ್ನೋದಾದರೆ ರಿಬ್ಬನ್ಸ್ ಎಲ್ಲ ಕೂಡ ಸೈಡಲ್ಲೆಲ್ಲ ಹೋಗಿ ಕಲೆಕ್ಟ್ ಆಗುತ್ತೆ. ರಬ್ಬರ್ ಸಂಧಿಗಳಲ್ಲೆಲ್ಲ ಕೂಡ ಹೋಗಿ ಕಲೆಕ್ಟ್ ಆಗೋ ಕಾರಣ ಅಲ್ಲಿರುವಂಥ ಕೊಳೆ ಎಲ್ಲ ಕೂಡ ಅಬ್ಸರ್ವ್ ಆಗುತ್ತೆ ಹೊರತು ರಿಬ್ಬನ್ಸಲ್ಲಿರುವಂಥ ಕೊಳೆ ನೀಟಾಗಿ ಕ್ಲೀನ್ ಆಗಲ್ಲ. ಅದೇ ನೀವು ಈ ರೀತಿ ಮೆಶ್ ಬ್ಯಾಗಲ್ಲಿ ಹಾಕೋದಾದರೆ ನೋಡ್ತಿದ್ದೀರಲ್ಲ, ತುಂಬ ನೀಟಾಗಿ ಕೊಳೆ ಅನ್ನೋದು ಕ್ಲೀನ್ ಆಗುತ್ತೆ. ಒಣಗಾಕ್ಬೇಕಾದ್ರೂ ಗಾಳಿಗೆಲ್ಲನೂ ಹೋಗುತ್ತೆ ಈ ರಿಬ್ಬನ್ಸ್ ಎಲ್ಲ ಅನ್ನೋದಾದರೆ ಇದೇ ಮೆಶ್ ಬ್ಯಾಗಲ್ಲೇ ಹಾಕ್ಬಿಟ್ಟು ಬಿಸಿಲಲ್ಲಿ ಒಂದು ಕಡೆ ನೇತಾಕೋದಾದರೆ ಅಟ್ ಎ ಟೈಮ್ ಕ್ವಿಕ್ಕಾಗಿ ಎಲ್ಲ ಒಂದೇ ಸರಿ ಒಣಗೋಗ್ಬಿಡುತ್ತೆ. ನೆಕ್ಸ್ಟ್ ಒನ್ನು, ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೋಸ್ಕರ ಪೌಡರ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಲಿಕ್ವಿಡ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಡೈರೆಕ್ಟಾಗಿ ಡಿಟರ್ಜೆಂಟ್ ಡಿಸ್ಪೆನ್ಸರಲ್ಲಿ ಹಾಕ್ಬೋದು. ಅದೇ ಪೌಡರ್ನ ಹಾಕ್ತೀರಾ ಅನ್ನೋದಾದರೆ ಪೌಡರ್ ಎಲ್ಲ ಕೂಡ ಸೈಡಲ್ಲೆಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ. ನೀಟಾಗಿ ನೀರಲ್ಲಿ ಡಿಸಾಲ್ವ್ ಆಗದೆ ಇರೋ ಕಾರಣ ಡಿಟರ್ಜೆಂಟ್ ಡಿಸ್ಪೆನ್ಸರ್ ಎಲ್ಲ ಕೂಡ ಕಲೆ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅನ್ನೋದಾದರೆ ನೀವು ಪೌಡರ್ನ ಯೂಸ್ ಮಾಡುವಾಗ ಡೈರೆಕ್ಟಾಗಿ ಬಟ್ಟೆಗಳೊಳಗಡೆನೆ ಪೌಡರ್ನ ಹಾಕೋದಾದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಈವನ್ ಆಗಿ ಕೂಡ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟು, ತುಂಬ ಜನ ಕಂಪ್ಲೇಂಟ್ ಮಾಡುವಂಥದ್ದು ವಾಷಿಂಗ್ ಮಿಷಿನಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತ. ಸೊ ಅದಕ್ಕೆ 3 ಕಾರಣಗಳಿದೆ. ಈ ಒಂದು 3 ಏರಿಯಾಸ್ನ ನೀಟಾಗಿ ಇಟ್ಕೊಂಡಿಲ್ಲ ಅನ್ನೋದಾದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ವಾಶ್ ಮಾಡಿದಾಗ ಬ್ಯಾಡ್ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಫಸ್ಟ್ ಒನ್ನು ಡಿಟರ್ಜೆಂಟ್ ಡಿಸ್ಪೆನ್ಸರು, ಇದು ನೀಟಾಗಿಲ್ಲ ಅನ್ನೋದಾದರೆ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಸೆಕೆಂಡ್ ಒನ್ನು, ಇಲ್ಲಿ ಏನು ನೋಡ್ತಾ ಇದ್ದೀರಾ ವಾಟರ್ ಔಟ್ಲೆಟು, ಅಂದರೆ ಇಲ್ಲಿ ಕೆಳಗಡೆ ಒಂದು ಎಲ್ಲ ಮಿಷಿನ್ಸಲ್ಲೂ ಕೂಡ ಈ ರೀತಿ ಕೊಟ್ಟಿರ್ತಾರೆ. ಈ ಪೈಪಲ್ಲಿ ಏನಾದ್ರು ನೀರು ಕಲೆಕ್ಟ್ ಆಗಿದ್ರೆ ಅದೆಲ್ಲ ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದ್ರ ಜೊತೆಗೆ ನೀವು ಸೈಡಲ್ಲಿ ಏನು ನೋಡ್ತಿದ್ದೀರಾ ವೈಟ್ ಕಲರ್ದು, ಇಲ್ಲೂ ಕೂಡ ನೀವು ಟರ್ನ್ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಪಿನ್ಸ್ ಇರ್ಬೋದು ಅಥವಾ ಕೂದಲೆಲ್ಲ ಕೂಡ ಕಲೆಕ್ಟ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ಬ್ಯಾಡ್ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಬ್ಯಾಕ್ ಸೈಡು ಫಿಲ್ಟರ್ ಎಲ್ಲನೂ ಹಾಕಿರ್ತೀರಲ್ವ, ಆ ಫಿಲ್ಟರ್ ಏರಿಯಾದಲ್ಲೂ ಕೂಡ ವಾಟರ್ ಫೋರ್ಸಿಂದ ಬರಬೇಕಾದ್ರೆ ವಾಟರಲ್ಲಿರುವಂತಹ ಗಲೀಜೆಲ್ಲ ಅಲ್ಲಿ ಕಲೆಕ್ಟ್ ಆಗಿ ಅದರಿಂದ ಕೂಡ ಬ್ಯಾಡ್ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಈ ಡ್ರಮ್ಮು ಅಥವಾ ರಬ್ಬರ್ ಏರಿಯಾದಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಇದರಿಂದ ಕೂಡ ಬ್ಯಾಡ್ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಡ್ರಮ್ನ ಅಥವಾ ರಬ್ಬರ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಿಮ್ಗೇನಾದ್ರು ಗೊತ್ತಿಲ್ಲ ಅನ್ನೋದಾದರೆ ಈಗಾಗಲೇ ನಾನು ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಲಾಂಡ್ರಿ ರೊಟೀನ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸು ಕೂಡ ನಿಮಗೆ ಸಿಗುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಪ್ರತಿ ಸರಿ ಕೂಡ ಬಟ್ಟೆಗಳನ್ನ ವಾಶ್ ಮಾಡಿದಾದಮೇಲೆ ಆದಷ್ಟು ಒಂದು ಸಾಫ್ಟ್ ಆಗಿರುವಂಥ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಮೈಕ್ರೋಫೈಬರ್ ಕ್ಲಾತ್ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲ ಅನ್ನೋದಾದರೆ ಸಾಫ್ಟಾಗಿ ಬನಿಯನ್ ಕ್ಲಾತ್ಸ್ ಎಲ್ಲನೂ ಬರುತ್ತೆ ಅಲ್ವಾ, ಅದಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ನೀಟಾಗಿ ನೀವು ಆಗಿಂದ ಆಗಲೇ ಅದ್ರ ಮೇಲಿರುವಂಥ ಧೂಳೆಲ್ಲ ಕೂಡ ರಿಮೂವ್ ಮಾಡುವಂಥದ್ದು ಇರ್ಬೋದು, ರಬ್ಬರೆಲ್ಲ ಕೂಡ ಒರೆಸುವಂಥದ್ದು, ಇದೆಲ್ಲ ಕೂಡ ಮಾಡೋದ್ರಿಂದ ಬ್ಯಾಡ್ ಸ್ಮೆಲ್ ಅನ್ನೋದು ಅವಾಯ್ಡ್ ಆಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.